ಹೌ ಟು ಬ್ರೇಕ್ ದ ಡಿಫಾಲ್ಟ್ ಪಾತ್, ಪೂರ್ವ ನಿಯೋಜಿತ ಆಯ್ಕೆಯನ್ನ ಹೆಂಗ ಮುರಿಯೋದು. ಇದನ್ನ ನಾವು ಇವತ್ತು 3 ಬುಕ್ನಿಂದ ನೋಡೋಣ. ಹೆಚ್ಚಿನ ಜನ ಇಂಜಿನಿಯರಿಂಗ್ ಅಥವಾ MBBS ಆಯ್ಕೆ ಅಂತ ಹೇಳಿ ಮಾಡೋದಿಲ್ಲ. ಅವರು ಅದ್ರಾಗ ಬಿದ್ದು ಬಿಡ್ತಾರ. ಅದ್ಯಾಕಂದ್ರ ಅವ್ರು ಅದನ್ನ ಪ್ರೀತಿಸೋದ್ರಿಂದ ಅಲ್ಲ, ಅಥವಾ ಅದರ ಬಗ್ಗೆ ಕುತೂಹಲ ಹೊಂದಿರೋದ್ರಿಂದ ಅಲ್ಲ. ಬ್ಯಾರೆದವ್ರೆಲ್ಲಾರು ಮಾಡ್ತೀವಿ ಅಂತ ಹೇಳಿ ನಾವು ಮಾಡ್ತೀವಿ ಅಂತ ಹೇಳಿ ಹೋಗೋದ್ರಿಂದ. ಪೇರೆಂಟ್ಸ್ ಇದನ್ನ ಸೇಫ್ ಅಂತ ಹೇಳ್ತಾರ, ಸಮಾಜ ಇದನ್ನ ರೆಸ್ಪೆಕ್ಟೇಬಲ್ ಅಂತ ಹೇಳ್ತದ, ಸಂಬಂಧಿಕರು ಹೇಳ್ತಾರ ಆತು ಇದಾದ್ಮೇಲೆ ನಿಮ್ ಜೀವನ ಸೆಟ್ಲ್ ಆಗ್ತದ ಅಂತ ಹೇಳಿ. ಆದ್ರ ಒಂದು ಅಹಿತಕರ ಸತ್ಯ ಇಲ್ಲದ. ತಪ್ಪು ಕಾರಣಕ್ಕಾಗಿ ನೀವೇನ್ ಆಯ್ಕೆ ಮಾಡ್ತಿರೋ ಅದು ಸುರಕ್ಷಿತ ಅಂತ ಅನ್ಸಿದ್ರು ಮುಂದ ಟ್ರ್ಯಾಪ್ ಆಗ್ತದ. ಇವತ್ತು ನಾವು ಮೊದಲೇ ಡಿಸೈಡ್ ಮಾಡಿರೋ ಮಾರ್ಗವನ್ನ ಹೆಂಗ ಮುರಿಯುವುದು ಅಂತ ಹೇಳಿ ನೋಡೋಣ. ಭಾವನಾತ್ಮಕವಾಗಿ ಅಲ್ಲ, ಬುದ್ಧಿವಂತಿಕೆಯಿಂದ. ಈ ಡಿಫಾಲ್ಟ್ ಮಾರ್ಗ ಅಂದ್ರೆ ಯಾವುದು? ಡಿಫಾಲ್ಟ್ ಮಾರ್ಗ ಅಂದ್ರ ಇಂಜಿನಿಯರಿಂಗ್ ಅಥವಾ MBBS ಇಂಥ ಕೆಲವೊಂದು ಕೋರ್ಸ್ ಗಳನ್ನ ಸೇರೋದಲ್ಲ. ಡಿಫಾಲ್ಟ್ ಮಾರ್ಗ ಅಂದ್ರ ಬಹಳಷ್ಟು ಯೋಚನೆ ಮಾಡೋದು ಅಲ್ಲ. ಆ ಡಿಫಾಲ್ಟ್ ಮಾರ್ಗ ಯಾವುದು ಅಂದ್ರ ನಿಮ್ಮನ್ನ ನೀವ ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ನೀವು ಡಿಸೈಡ್ ಮಾಡ್ಬಿಡ್ತೀರಿ. ಯಾವ್ಯಾವ ಆಪ್ಷನ್ ಅವ ಅದನ್ನ ಎಕ್ಸ್ಪ್ಲೋರ್ ಮಾಡೋಕ್ಕಿಂತ ಮುಂಚೆ ನೀವು ಕಮಿಟ್ ಆಗ್ಬಿಡ್ತೀರಿ. ಒಂದ್ಸಲ ಕಮಿಟ್ ಆದ್ಮೇಲೆ ಅದ್ರೊಳಗ ಹೋದ್ಮೇಲೆ ಅದನ್ನ ಬಿಡುವುದು ಫೇಲಿಯರ್ ಅಂತ ಅನಿಸ್ತದ, ವೈಫಲ್ಯದಂತ ಕಾಣಿಸ್ತದ. ಅದಕ್ಕ ನೀವು ಕಂಟಿನ್ಯೂ ಮಾಡ್ತೀರಿ. ಇವುಗಳು ಡಿಫಾಲ್ಟ್ ಮಾರ್ಗ. ವಿಶೇಷವಾಗಿ ಭಾರತದಲ್ಲಿನ ಸಮಾಜ ಈ ಕೆಳಗಿನವನ್ನ ಹೆಚ್ಚಾಗಿ ಗುರುತಿಸ್ತದ. ಮೊದಲು ಯಾವ್ದಾದ್ರು ಒಂದು ಸ್ಪೆಷಲೈಸ್ಡ್ ಫೀಲ್ಡ್ ತಗೊಂಡ್ಬಿಡು, ಇಂಜಿನಿಯರಿಂಗು, ಮೆಡಿಕಲ್ಲು, ಲಾ ಅಂತದು. ಆಮೇಲೆ ಹಿರಿಯರ ಮಾತು ಕೇಳೋದು ಅದು ಮುಖ್ಯ ಆಗ್ತದ. ಕುತೂಹಲಕ್ಕಿಂತ ಬೇರೆದವ್ರು ಏನ್ ಹೇಳ್ತಾರ ಅದನ್ನ ಕೇಳಿ ಮಾಡು, ಯಾಕಂದ್ರೆ ಅವರು ತಿಳಿದವ್ರು ಇರ್ತಾರ ಅಂತ ಹೇಳಿ. ಯಾವುದೇ ವೃತ್ತಿ ಅಥವಾ ಯಾವುದೇ ಅಭ್ಯಾಸ ಮಾರ್ಗವನ್ನ ನೀವು ತಗೊಂಡಾಗ ಅದು ಮಾಡಿದ್ಮೇಲೆ ನೀವು ಸ್ಟೇಬಲ್ ಆಗ್ತಿರೋ ಇಲ್ಲೋ ಅನ್ನೋದನ್ನ ಮುಖ್ಯವಾಗಿ ನೋಡ್ತಾರ ಹೊರತು ಅದನ್ನ ನೀವು ಚಲೋತ್ನಂಗ ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಅವರು ನೋಡ್ಲಿಕ್ಕೆ ಹೋಗುದಿಲ್ಲ. ಆದ್ರೆ ಹೊರಗಿನ ಪ್ರಪಂಚ ಇನ್ ಮುಂದ ಹಂಗ ಕೆಲಸ ಮಾಡುದಿಲ್ಲ. ಈ ಹೊತ್ನಾಗ ಒಂದು ರೇಂಜ್ ಅನ್ನೋ ಬುಕ್ ಅನ್ನ ನಾವು ನೋಡೋಣ. ರೇಂಜ್ ಅನ್ನೋ ಬುಕ್ಕು ಡೇವಿಡ್ ಎಪ್ಸ್ಟೀನ್ ಅನ್ನೋರು ಬರ್ದಾರ. ಅಲ್ಲಿ ಅವರು ವಿರುದ್ಧಾರ್ಥಕ ಅಂದ್ರ ವಿರುದ್ಧವಾದವನ್ನ ತೋರಿಸ್ತಾರ. ಬಹಳ ಯಾರು ಸಕ್ಸಸ್ಫುಲ್ ಆಗಿರ್ತಾರ ಅಂಥ ಜನ ಎಕ್ಸ್ಪ್ಲೋರೇಷನ್ ಇಂದ ಪ್ರಾರಂಭಿಸ್ತಾರ. ಎಕ್ಸ್ಪ್ಲೋರೇಷನ್ ಅಂದ್ರ ಅನ್ವೇಷಿಸುವುದು. ಅವರು ಬೇರೆ ಬೇರೆ ವಿಷಯವನ್ನ ಪ್ರಯತ್ನಿಸ್ತಾರ. ಅವರು ಮಾರ್ಗಗಳನ್ನ ಬದಲಾಯಿಸ್ತಾರ. ಅವರು ಸಂಬಂಧವಿಲ್ಲದ ಕ್ಷೇತ್ರಗಳಿಂದ ಕೌಶಲ್ಯಗಳನ್ನ ಕೂಡಿ ಹಾಕ್ತಾರ. ಯಾಕಂದ್ರ ಕಾಂಪ್ಲೆಕ್ಸ್ ಸಮಸ್ಯೆಗಳಿಗೆ ವಿಶಾಲವಾದ ಚಿಂತನೆಯ ಅಗತ್ಯ ಇರ್ತದ. ನ್ಯಾರೋ ಎಕ್ಸ್ಪರ್ಟೀಸ್ ಅಲ್ಲ, ಕಿರಿದಾದ ಪರಿಣಿತಿಯಿಂದಲ್ಲ, ಆದ್ರ ಬ್ರಾಡರ್ ಥಿಂಕಿಂಗ್ ಇಂದ ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬಹುದು. ಅನೇಕ ಅಲ್ಟರ್ನೇಟಿವ್ ಕರಿಯರ್ ಪಾಠಗಳು ಅಂದ್ರ ಪರ್ಯಾಯ ವೃತ್ತಿ ಜೀವನಗಳು ಪದವಿಗಳಿಂದಲ್ಲ, ಕೌಶಲ್ಯಗಳ ಕಾಂಬಿನೇಷನ್ ಇಂದ ಬರ್ತಾವ. ಫಾರ್ ಎಕ್ಸಾಂಪಲ್, ಇಂಜಿನಿಯರಿಂಗ್ ಪ್ಲಸ್ ಕಥೆ ಹೇಳುವಿಕೆ, ಸ್ಟೋರಿ ಟೆಲಿಂಗ್ ಇವೆರಡೂ ಕೂಡಿದ್ರ ಟೆಕ್ ಕಮ್ಯುನಿಕೇಟರ್ ಆಗ್ಬಹುದು. ಸೈನ್ಸ್ ಮತ್ತು ಡಿಸೈನ್, ವಿಜ್ಞಾನ ಮತ್ತು ವಿನ್ಯಾಸ ಇವೆರಡೂ ಸೇರಿದ್ರ UX ಸಂಶೋಧಕ ಆಗ್ಬಹುದು. UX ಅಂದ್ರ ಯೂಸರ್ ಎಕ್ಸ್ಪೀರಿಯನ್ಸ್ ರಿಸರ್ಚರ್ ಆಗ್ಬಹುದು. ಕಾಮರ್ಸ್ ಮತ್ತು ಸೈಕಾಲಜಿ, ವಾಣಿಜ್ಯ ಮತ್ತು ಮನೋವಿಜ್ಞಾನ ಇವೆರಡೂ ಸೇರಿದ್ರ ಬ್ರ್ಯಾಂಡ್ ಸ್ಟ್ರಾಟಜಿಸ್ಟ್ ಆಗಬಹುದು. ನೀವು ಬಹಳಷ್ಟು ಬೇಗನೆ ಯಾವ್ದಾದ್ರು ಒಂದು ಸ್ಪೆಷಲೈಸೇಷನ್ ಹೊಂದ್ಬಿಟ್ರ ಬೇರೆದನ್ನ ಎಕ್ಸ್ಪ್ಲೋರ್ ಮಾಡ್ಲಿಕ್ಕೆ ನಿಮ್ಗ ಸಾಧ್ಯ ಆಗುದಿಲ್ಲ. ಇಲ್ಲಿ ನೀವೇನ್ ಕಂಡು ಹಿಡಿಯುದಿಲ್ಲ ಅಂತಂದ್ರ ನಿಮ್ಗೆ ಯಾವ್ದು ಶಕ್ತಿ ತುಂಬತದ, ಯಾವ್ದ್ರಲ್ಲಿ ನೀವು ಸ್ವಾಭಾವಿಕವಾಗಿ ಉತ್ತಮರಿದ್ದೀರಿ, ಅಥವಾ ನೀವು ನಿಜವಾಗ್ಲೂ ಯಾವ್ದಾದ್ರು ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕು ಅಂತ ಹೇಳಿ ಅದರ ಬಗ್ಗೆ ಕಾಳಜಿ ವಹಿಸ್ತೀರಿ, ಇವ್ಯಾವೂ ನಿಮ್ಗ ಕಂಡು ಬರುದಿಲ್ಲ. ಹಿಂಗಾಗಿ ವಿಸ್ತಾರವಾದ ವಿಚಾರ ಏನಿರ್ತದಲ್ಲ ಅದು ಗೊಂದಲ ಅಲ್ಲ, ಆದ್ರೆ ಅದು ನಿಮ್ಮ ಬಗ್ಗೆನ ಡೇಟಾ ಸಂಗ್ರಹ ಆಗ್ತದ. ಈಗೊಂದು ಅಪಾಯಕಾರಿ ಭಾಗ ಬರ್ತದ. ನೀವು ಡಿಫಾಲ್ಟ್ ಹಾದಿಯಲ್ಲಿದ್ದಾಗ ಅದನ್ನ ಬಿಟ್ಟು ಬಿಡುವುದು ನಾಚಿಕೆಗೇಡಿನ ಸಂಗತಿ ಅಂತ ಹೇಳ್ತಾರ. ಆ ಟೈಮ್ನಾಗ ನಾವ್ ಇನ್ನೊಂದು ಬುಕ್ ನೋಡೋಣ, ದ ಡಿಪ್ ಅಂತ ಹೇಳಿ. ದ ಡಿಪ್ ಬುಕ್ಕಿನ ಲೇಖಕ ಸೇತ್ ಗಾಡಿನ್ ಅವ್ರು ಹೇಳ್ತಾರ, ಯಾರು ಸಕ್ಸಸ್ಫುಲ್ ಆಗ್ಬೇಕು ಅಂತಾರ ಅವ್ರು ಬಹಳ ಫಾಸ್ಟ್ ಆಗಿ ಬಿಟ್ಟು ಬಿಡ್ತಾರ, ಯಾರು ಸೋಲ್ತಾರ ಅವ್ರು ತಡವಾಗಿ ಬಿಡ್ತಾರ. ಇದರರ್ಥ ಯಾವ್ದಾದ್ರು ಒಂದು ಡಿಸಿಷನ್ ತಗೋಬೇಕು ಅಂತಂದ್ರ ಸಕ್ಸಸ್ಫುಲ್ ಜನ ಬಹಳ ಫಾಸ್ಟ್ ಆಗಿ ಡಿಸಿಷನ್ ತಗೊಂಡ್ಬಿಡ್ತಾರ. ಏನಾದ್ರೂ ಒಂದು ವರ್ಕೌಟ್ ಆಗ್ತಾ ಇಲ್ಲ ಅಂತ ಹೇಳಿದ್ರ ಒಂದ್ಸರ್ತಿ ಗೊತ್ತಾದ್ಮೇಲೆ ಅದಾಗುದಿಲ್ಲ ಅಂತ ಹೇಳಿ ಅದನ್ನ ಬಿಟ್ಟು ಬಿಡೋದು ವಾಸಿ. ಆದ್ರ ಅದಕ್ಕಾಗಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿ, ಟೈಮ್ ವೇಸ್ಟ್ ಮಾಡಿ, ತಲೆ ಕೆಡಿಸ್ಕೊಂಡು ಜಾಸ್ತಿ ಎಳೆಯೋದ್ರಿಂದ ಏನೂ ಲಾಭ ಆಗುದಿಲ್ಲ ಅಂತ ಅವ್ರು ಹೇಳ್ತಾರ. ಈ ಬುಕ್ ನಾಗ 3 ಮಾರ್ಗಗಳನ್ನ ವಿವರಿಸಾರ. ಒಂದನೇದ್ದು ದ ಡಿಪ್. ಡಿಪ್ ಅಂತಂದ್ರ ಕೆಳಗ್ ಹೋಗುದು ಅಥವಾ ಮುಣಿಗೇಳುದು ಅಂತ ಇಟ್ಕೋರಿ.
ಇಲ್ಲೇನಾಗ್ತದಂದ್ರ ನೀವು ಮುಣಗ್ಬೇಕಾದ್ರ ಹೋರಾಟ ಮಾಡ್ತೀರಿ. ಆ ಹೋರಾಟ ಮುಂದಿಂದನ್ನ ನೋಡ್ತಿರ್ಲಿಕ್ಕೆ ಆ ಟೈಮ್ನಾಗ ಸೂಕ್ತವಾಗಿರ್ತದ. ಎರಡನೇದ್ದು ದ ಕ್ಲಿಫ್ ಅಂದ್ರ ಪರ್ವತದ ತುಟ್ಟ ತುದಿ. ಅದು ನಿಮಗ ಎಂದೂ ಪ್ರತಿಫಲ ಕೊಡದ ಡೆಡ್ ಎಂಡ್ ಇದ್ದಂಗ, ಅಲ್ಲಿಂದ ಮುಂದೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಮೂರನೇದ್ದು ದ ಕಲ್ ಡಿ ಸ್ಯಾಕ್ ಅಂತ ಹೇಳ್ತಾರ. ಅಂದ್ರ ಅದರೊಳಗ ಆರಾಮದಾಯಕ, ಎವರೇಜ್ ಮತ್ತು ನಿಶ್ಚಲವಾದ ಜೀವನ ಇರ್ತದ. ದ ಕಲ್ ಡಿ ಸ್ಯಾಕ್ ಅನ್ನೋದು ಒಂದು ಫ್ರೆಂಚ್ ವರ್ಡ್. ಅದರ ಲಿಟ್ರಲ್ ಮೀನಿಂಗ್ ಏನಂದ್ರ ಬಾಟಮ್ ಆಫ್ ದ ಬ್ಯಾಗ್, ಅಂದ್ರ ಬ್ಯಾಗಿನ ತಳ ಅನ್ನಂಗ. ಬರ್ತಾ ಬರ್ತಾ ಇಂಗ್ಲಿಷ್ನಾಗ ಅ ಸ್ಟ್ರೀಟ್ ಕ್ಲೋಸ್ಡ್ ಅಟ್ ಒನ್ ಎಂಡ್, ಡೆಡ್ ಎಂಡ್ ಅಂತ ಹೇಳಿ ಅದಕ್ಕ ಮೀನಿಂಗ್ ಬಂತು. ಈ ಮೂರು ವಿಷಯಗಳನ್ನ ಸಂಕ್ಷಿಪ್ತವಾಗಿ ಹೇಳ್ಬೇಕು ಅಂದ್ರ, ದ ಡಿಪ್ ಯಾವಾಗ ಮುಣುಗ್ತೀರಿ ಅಂತ ಅನಸ್ತದಲ್ಲ, ಅವಾಗ ನಿಮ್ಗ ಇನಿಷಿಯಲಿ ಹಾರ್ಡ್ ಅನಸ್ತದ, ಬಹಳ ಡಿಫಿಕಲ್ಟ್ ಅನಸ್ತದ. ಆದ್ರ ಆಮೇಲೆ ಅದ ಯೋಗ್ಯ ಅನಿಸ್ಬೋದು. ದ ಕ್ಲಿಫ್, ನೀವು ಗುಡ್ಡ ಇರ್ಬೇಕಾದ್ರ ಕ್ಲಿಫ್ ಮುಟ್ಟೋ ತನಕ ಹಾರ್ಡ್ ಅನಿಸ್ತದ. ಆದ್ರ ಒಂದ್ಸತಿ ತುದಿ ಮುಟ್ಟಿದ ಮೇಲೆ ಅದು ಪಾಯಿಂಟ್ಲೆಸ್ ಅನಿಸ್ತದ, ಏನೂ ಅರ್ಥ ಉಳಿದಿಲ್ಲ. ಕಲ್ ಡಿ ಸ್ಯಾಕ್ ಅಂದ್ರ ಹೋಗ್ಬೇಕಾದ್ರ ಬಹಳ ಈಸಿ ಅನಿಸ್ತದ, ಆದ್ರ ಆಮೇಲೆ ಎಲ್ಲಾ ಬರಿದು ಅನಿಸ್ತದ, ಎಂಟಿ. ಸೊ ಹಿಂಗಾಗಿ ಈ ಬುಕ್ಕಿನ ಮರ್ಮ ಏನು ಅಂದ್ರ ದ ಡಿಪ್ ಅನ್ನ ಅವರು ರೆಕಮೆಂಡ್ ಮಾಡ್ತಾರ. ಯಾಕಂತ ಹೇಳಿದ್ರೆ ಈಗ ಬಹಳ ಕಷ್ಟ ಅನಿಸ್ಬೋದು, ಆದ್ರ ಮುಂದೆ ಬಹಳ ನಿಮ್ಗ ಆರಾಮ ಇರ್ತದ ಅಂತ ಹೇಳಿ. ಸೊ ಹಿಂಗಾಗಿ ಮುಳುಗೇಳಿಕ್ಕೆ ನೀವು ಹಿಂಜರಿಬಾರ್ದು ಅಂತ ಹೇಳಿ. ಹೆಚ್ಚಿನ ಜನ ಫೇಲ್ ಆಗುದಿಲ್ಲ, ಅವರು ಕಲ್ ಡಿ ಸ್ಯಾಕ್ ಅದ್ರೊಳಗ ಸಿಕ್ಕಾಕೊಳ್ತಾರ. ಜನ ಹೇಳ್ತಾರ, ನಾನು ಮೊದ್ಲು ಈ ಡಿಗ್ರಿನ ಮುಗಿಸ್ತೀನಿ, ಇನ್ನೂ ಕೆಲವು ವರ್ಷ ಈ ಕೆಲಸನ ಮುಂದುವರಿಸ್ತೀನಿ, ಅಥವಾ ಈಗ ಬಹಳ ಟೈಮ್ ಆಗ್ಬಿಟ್ಟದ, ಬಹಳ ಲೇಟ್ ಆಗ್ಯದ, ಇನ್ಮೇಲೆ ನನಗೆ ಚೇಂಜ್ ಮಾಡ್ಲಿಕ್ಕೆ ಆಗುದಿಲ್ಲ, ಇಂಥವೆಲ್ಲ ನೆಪವನ್ನ ತಗೊಂಡ್ ಬರ್ತಾರ. ಸರಿಯಾದ ಸಮಯದಾಗ ಯಾವ್ದಾದ್ರೂ ನೀವು ತಪ್ಪನ್ನು ಮಾಡ್ತೀರಿ ಅಂತ ಹೇಳಿ ಅಂತಿದ್ದಾಗ ಅದನ್ನ ಬಿಡುವುದು ನಿಮ್ಮ ದೌರ್ಬಲ್ಯ ಅಲ್ಲ, ಅದನ್ನ ಸ್ಟ್ರಾಟಜಿಕ್ ಕ್ಲಾರಿಟಿ ಅಂತ ಹೇಳ್ತಾರ, ಕಾರ್ಯತಂತ್ರದ ಸ್ಪಷ್ಟತೆ. ಮೂರನೇ ಬುಕ್ ನೋಡೋಣ, ಸ್ಟಾರ್ಟ್ ವಿತ್ ವೈ, ಸೈಮನ್ ಸಿನೆಕ್ ಅನ್ನೋರು ಬರ್ದಿದ್ದು. ಆ ಬುಕ್ನಾಗ ಸೈಮನ್ ಸಿನೆಕ್ ಅವರು ವಿವರಿಸಿ ಹೇಳ್ತಾರ, ನೀವು ಏನ್ ಮಾಡ್ತೀರಿ ಅನ್ನೋದಕ್ಕ ಜನ ನಿಮಗ ಬದ್ಧ ಆಗಿರೋದಿಲ್ಲ, ನೀವು ಅದನ್ನ ಯಾಕೆ ಮಾಡ್ತೀರಿ ಅನ್ನೋದಕ್ಕ ಅವರು ಬದ್ಧರಾಗಿರ್ತಾರ. ಪೀಪಲ್ ಡು ನಾಟ್ ಕಮಿಟ್ ಟು ವಾಟ್ ಯು ಡೂ, ದೇ ಕಮಿಟ್ ಟು ವೈ ಯು ಡೂ ಇಟ್. ಡಿಫಾಲ್ಟ್ ಮಾರ್ಗ ನಮ್ಗೇನ್ ಹೇಳ್ತದ, ನೀವೇನ್ ಆಗ್ತೀರಿ ಅನ್ನೋದನ್ನ ಹೇಳ್ತದ, ನೀವೆಷ್ಟು ಗಳಿಸ್ತೀರಿ ಅನ್ನೋದನ್ನ ಹೇಳ್ತದ. ಆದ್ರ ಅದು ಎಂದೂ ನಮ್ಮನ್ನ ಕೇಳುದಿಲ್ಲ, ನೀವು ಯಾಕೆ ಕಾಳಜಿ ವಹಿಸ್ತೀರಿ, ನೀವು ಎದರ ಬಗ್ಗೆ ಕೇರ್ ಮಾಡ್ತೀರಿ, ನೀವು ಯಾವ ಸಮಸ್ಯೆಯನ್ನ ಪರಿಹರಿಸಲು ಬಯಸ್ತೀರಿ, ನೀವು ಯಾರಿಗೆ ಸಹಾಯ ಮಾಡ್ಲಿಕ್ಕೆ ಬಯಸ್ತೀರಿ. ಈ ಕ್ವಶನ್ ಅನ್ನ ಡಿಫಾಲ್ಟ್ ಮಾರ್ಗ ಎಂದೂ ಕೇಳುವುದಿಲ್ಲ. ಪರ್ಯಾಯ ವೃತ್ತಿ ಮಾರ್ಗಗಳು ಬಹಳ ಕಾಲದ ತನಕ ಬದುಕುಳಿತವ. ಯಾಕಂದ್ರ ಅದಕ್ಕೊಂದು ಉದ್ದೇಶ ಇರ್ತದ, ಧ್ಯೇಯ ಇರ್ತದ. ಅದು ಏನಾದ್ರೂ ಒಂದು ಅನಿಶ್ಚಿತತೆ ಬಂದ್ರ ಅದನ್ನ ನಿಭಾಯಿಸ್ಲಿಕ್ಕೆ ಸಾಮರ್ಥ್ಯ ಹೊಂದಿರ್ತದ. ಪರಿಸರ ಬದಲಾದಾಗ ಅದು ಹೊಂದ್ಕೊಳ್ತದ. ಯಾಕಂದ್ರ ಪರ್ಯಾಯ ವೃತ್ತಿ ಮಾರ್ಗನ್ನ ನೀವು ಒಂದು ಡಿಫಾಲ್ಟ್ ಮಾರ್ಗದಿಂದ ಅನುಸರಿಸಿ ಬಂದಿರುವುದಿಲ್ಲ. ಕಾಂಬಿನೇಷನ್ ಆಫ್ ಆಲ್ ದ ಸ್ಕಿಲ್ಸ್ ತಗೊಂಡು ಯಾವ ಟೈಮ್ನಾಗ ಹೆಂಗ ನೀವು ವರ್ತಿಸ್ಬೇಕು, ಯಾವ ಟೈಮ್ನಾಗ ಯಾವ ಸ್ಕಿಲ್ ಅನ್ನ ನೀವು ಉಪಯೋಗ ಮಾಡ್ಬೇಕು, ಅದನ್ನೆಲ್ಲ ಕಲಿತು ಬಂದಿರ್ತೀರಿ. ಹಂಗಾಗಿ ಪರ್ಯಾಯ ವೃತ್ತಿ ಮಾರ್ಗ ಬಹಳ ದಿವಸ ನಿಮ್ ಜೊತೆ ಇರ್ತದ. ದುಡ್ಡು ಯಾವಾಗ್ಲೂ ಸ್ಪಷ್ಟತೆಯನ್ನ ಅನುಸರಿಸ್ತದ, ಆದರೆ ಸ್ಪಷ್ಟತೆ ಎಂದೂ ದುಡ್ಡನ್ನ ಅನುಸರಿಸುವುದಿಲ್ಲ. The money follows clarity, but the clarity never follows money. ಈ ಡಿಫಾಲ್ಟ್ ಮಾರ್ಗನ್ನ ಮುರಿಲಿಕ್ಕೆ ಸೂತ್ರ ಏನದ, ಒಂದು ಬ್ರೆಡ್ತ್ ಇರ್ಬೇಕು ನಮ್ಮ ಹತ್ರ. ಬ್ರೆಡ್ತ್ ಅಂದ್ರ ವಿಸ್ತಾರ, ಆಮೇಲೆ ಉದ್ದೇಶ, ಪರ್ಪಸ್ ಇರ್ಬೇಕು, ಆಮೇಲೆ ಬುದ್ಧಿವಂತಿಕೆಯಿಂದ ನಾವೇನ್ ಡಿಫಾಲ್ಟ್ ಮಾರ್ಗ ಅನುಸರಿಸ್ತಾ ಇದೀವಿ ಅದನ್ನ ಬಿಟ್ಟು ಬರುವುದು. ಡಿಫಾಲ್ಟ್ ಮಾರ್ಗ ಮುರಿಯೋದು ಅಂದ್ರ ಬಂಡಾಯ ಅಂತ ಹೇಳಿ ಅಲ್ಲ. ಇದರರ್ಥ ನಿಮ್ಮ ಮಾರ್ಗವನ್ನ ನೀವು ಡಿಸೈನ್ ಮಾಡೋದು. ಇದಕ್ಕೆ ಬೇಕಾದ ನಿಜವಾದ ಸೂತ್ರ ಏನು ಅಂದ್ರ, ವ್ಯಾಪಕವಾಗಿ ಅನ್ವೇಷಿಸ್ರಿ, ವಿಭಿನ್ನ ಕೌಶಲ್ಯಗಳನ್ನ ಕಲೀರಿ, ಇಂಟರ್ನ್ಶಿಪ್ ಗಳನ್ನ ತಗೊಳ್ರಿ, ಸೈಡ್ ಪ್ರಾಜೆಕ್ಟ್ ಗಳನ್ನ ಮಾಡ್ತಾ ಇರ್ರಿ, ಮೈಕ್ರೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ರಿ. ನಿಮ್ಮ ಕಾರಣವನ್ನ ಗುರುತಿಸ್ರಿ, ಐಡೆಂಟಿಫೈ ಯುವರ್ ವೈ. ಜಗತ್ತಿನಲ್ಲಿರೋ ಯಾವ ರೀತಿ ಸಮಸ್ಯೆಗಳು ನಿಮ್ಮನ್ನ ಸ್ವಾಭಾವಿಕವಾಗಿ ಆಕರ್ಷಿಸ್ತಾವ ಅಂತ ಹೇಳಿ. ಸ್ಟ್ರಾಟಜಿಕಲಿ ಕೆಲಸ ಬಿಡ್ರಿ. ಅವು ಬಹಳ ಪ್ರಭಾವಶಾಲಿಗಳಾಗಿ ಕಂಡ್ರೂ ಕೂಡ ಮುಂದೆ ನಿಮ್ಮನ್ನ ಯಾವ ಬರ್ದಾಗಿಸ್ತಾವೋ ಅಂಥ ಮಾರ್ಗಗಳನ್ನ ಬಿಟ್ಟು ಬಿಡ್ರಿ. ಪರ್ಯಾಯ ವೃತ್ತಿಗಳು ಶಾರ್ಟ್ ಕಟ್ ಅಲ್ಲ, ಅವು ದೀರ್ಘ ಆದ್ರ ಹೆಚ್ಚು ಅರ್ಥಪೂರ್ಣ ರಸ್ತೆಗಳಾಗ್ಯಾವ. ಇವತ್ತಿನ ಅತಿದೊಡ್ಡ ಅಪಾಯ ಅಂದ್ರ ಸಾಂಪ್ರದಾಯಿಕ ವೃತ್ತಿ ಜೀವನವನ್ನ ಆಯ್ಕೆ ಮಾಡದೇ ಇರೋದು. ಅತಿ ದೊಡ್ಡ ಅಪಾಯ ಅಂದ್ರ ಬೇರೆ ಯಾರ್ದೋ ಯಶಸ್ಸಿನ ವ್ಯಾಖ್ಯಾನವನ್ನ ನಾವು ಜೀವಿಸ್ಲಿಕ್ಕೆ ಪ್ರಯತ್ನ ಪಡೋದು. ಕಾರ್ಯನಿರತ ಆಗುವುದು ಆದ್ರ ಅತೃಪ್ತರಾಗಿರೋದು.
ಕ್ವಾಲಿಫೈಡ್ ಆಗಿದ್ರೂ ಸಹಿತ ಸಂಪರ್ಕವನ್ನ ಕಡಿತಗೊಂಡಿಸಿರೋದು. ನೀವು ಬೇರೆಯವರ ಸಕ್ಸಸ್ ಮೇಲೆ ನಿಮ್ಮ ಜೀವನ ನಿರ್ಮಿಸ್ಲಿಕ್ಕೆ ನೋಡಿದ್ರೆ ಅದು ನಿಮಗ ಅಪ್ಲಿಕೇಬಲ್ ಆಗದೆ ಇರಬಹುದು. ನೀವು ಯಾವುದೇ ಕೆಲಸ ತಗೊಂಡ್ರು ಅದ್ರಾಗ ಬಹಳ ಬ್ಯುಸಿ ಆಗಿರ್ತೀರಿ, ಆದ್ರ ಅದರಿಂದ ನೀವು ಸಂತುಷ್ಟರಾಗುವುದಿಲ್ಲ. ನೀವು ಕ್ವಾಲಿಫಿಕೇಶನ್ ಹೊಂದಿದ್ರೂ ಸಹಿತ ಅದೇನೋ ಹೇಳ್ತಾರಲ್ಲ, ದ ಟಾಪ್ ಮೋಸ್ಟ್ ಪೊಸಿಷನ್ ಈಸ್ ಆಲ್ವೇಸ್ ಲೋನ್ಲಿ ಅಂತ ಹೇಳಿ. ನೀವು ಏಕಾಕಿ ಆಗಿರ್ತೀರಿ, ಒಬ್ಬಂಟಿಯಾಗಿರ್ತೀರಿ, ಸಮಾಜದಿಂದ ನಿಮ್ ಸಂಪರ್ಕ ಕಟ್ ಆಗಿರ್ತದ. ಇವೆಲ್ಲ ಡಿಫಾಲ್ಟ್ ಮಾರ್ಗನ್ನ ಆರಿಸೋ ಪರಿಣಾಮಗಳು. ಡಿಫಾಲ್ಟ್ ಮಾರ್ಗ ನಿಮಗ ಸುರಕ್ಷತೆಯ ಭರವಸೆಯನ್ನ ನೀಡಬಹುದು, ಆದ್ರ ನಿಜವಾದ ಜೀವನದ ಧ್ಯೇಯ ಏನಿರ್ತದ ಅದು ನಿಮ್ಗ ನಿರ್ದೇಶನ, ಡೈರೆಕ್ಷನ್ ಕೊಡ್ತದ. ಮತ್ತ ಸರಿಯಾದ ದಿಕ್ಕು ಪ್ರತಿ ಬಾರಿಯೂ ವೇಗವನ್ನ ಮೀರಿಸ್ತದ. ದ ಪ್ರಾಪರ್ ಡೈರೆಕ್ಷನ್ ಬೀಟ್ಸ್ ಸ್ಪೀಡ್. ನೀವು ಕರೆಕ್ಟ್ ಆಗಿ ದಾರಿ ನೀವು ಆಯ್ದುಕೊಂಡು ಹೋದ್ರ ಡಿಫಾಲ್ಟ್ ಮಾರ್ಗದಾಗಿರೋ ಸ್ಪೀಡ್ಗಿಂತ ಜಾಸ್ತಿ ಸ್ಪೀಡ್ ಆಗಿ ಹೋಗ್ಬೋದು. ಹಿಂಗಾಗಿ ನಿಮ್ಮ ಮಾರ್ಗನ ನೀವ ಆರಿಸ್ಕೋರಿ. ಪ್ರಾರಂಭದಲ್ಲಿ ಎಷ್ಟೇ ಕಷ್ಟ ಬಂದ್ರು ಅದಕ್ಕೆ ಕುಗ್ಗದಿರಿ, ಟಿಪ್ ತಗೊಳ್ರಿ, ಆಸ್ಕ್ ಯುವರ್ ವೈ. ನಿಮ್ಮ ನಿಜವಾದ ಧ್ಯೇಯ ಏನು ಅನ್ನೋದು ಕಂಡುಹಿಡೀರಿ. ಜಾಸ್ತಿ ಪುಸ್ತಕನ ಓದ್ರಿ, ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ರಿ. ನಿಮ್ಮ ಪರ್ಯಾವೃತ್ತಿ ಜೀವನವನ್ನ ನೀವೇ ಡಿಸೈನ್ ಮಾಡ್ರಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಬೇರೆದವ್ರ ಜೊತೆಗೂ ಶೇರ್ ಮಾಡ್ರಿ. ಇಂಥ ವಿಡಿಯೋಗಳನ್ನ ನೋಡ್ತಾ ಇರ್ಲಿಕ್ಕೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಜೈ ಹಿಂದ್, ಜೈ ಕರ್ನಾಟಕ.